ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನದ ವಿಶೇಷತೆ ನೋಡಿ, ಕುಂಭರಾಶಿಯಲ್ಲಿ ಗುರು ಗೋಚಾರದಲ್ಲಿ ಏನು ಇದ್ರೆ ಫಲ ನೋಡಿ. ಯಾವ ರಾಶಿಯಲ್ಲಿ ಯಾವ ಮನೆಯಲ್ಲಿ ಎಷ್ಟನೇ ಮನೆಯಲ್ಲಿದ್ದರೆ ಗುರು ಫಲಾಫಲಗಳು ಸಿಗುತ್ತದೆ. ವಿಶೇಷವಾಗಿ ಗುರು 2, 5, 7, 9ರಲ್ಲಿದ್ದರೆ ಶುಭ ಫಲವನ್ನೇ ಕೊಡ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ಜಾತಕವನ್ನು ತೆಗೆದುಕೊಳ್ಳಿ, ನೀವೇ ನಿಮ್ಮ ಜಾತಕದಿಂದ ಗುರು 2, 5, 7, 9, 11ರಲ್ಲಿದ್ದರೆ ಶುಭ ಅಂತ ತಿಳ್ಕೊಳ್ಳಿ. ಅದೇ ರೀತಿ 1, 3, 4, 6, 8, 10, 12ರಲ್ಲಿದ್ದರೆ ಅಶುಭ. ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಹೆಚ್ಚು ಪ್ರಮಾಣ ಆಗಿರುತ್ತದೆ ಅವರವರ ರಾಶಿ ಲಗ್ನ ಬಲಾಬಲಗಳ ಮೇಲೆ. ಈ ರೀತಿ ತಿಳಿಬೇಕು. ಗುರುಗ್ರಹ, ಗುರು ಅಂದರೆ ಹರ ಮುನಿದರು ಗುರು ಕಾಯುವ. ಗುರು ಅಂದರೆ ಶಕ್ತಿ, ಜ್ಞಾನ, ಮಾರ್ಗದರ್ಶನ. ವ್ಯಕ್ತಿಯನ್ನೇ ಶಕ್ತಿಯನ್ನಾಗಿ ಮಾಡೋದೇ ಗುರು. ನೋಡಿ, ನಾವು ಹೆಚ್ಚು ಬಾಲ್ಯದಲ್ಲಿ ಸ್ಕೂಲು ಕಾಲೇಜು ಇದರಲ್ಲೇ 18ರಿಂದ 25 ವರ್ಷ ಕಲಿತೀವಿ. ಯಾಕಂದರೆ ನಮಗೆ ಜ್ಞಾನ ವಿದ್ಯೆ ಅನ್ನೋದು ಬಹು ಮುಖ್ಯ ಆಗಿರುತ್ತದೆ. ಆ ರೀತಿ ನಾವು ಗುರು ಅಂತ ತಿಳ್ಕೊಂಡು, ಗುರು ಅಂದರೆ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ತಿಳ್ಕೊಬೇಕು, ಜ್ಞಾನ ಅಂತ ತಿಳ್ಕೊಬೇಕು, ನಮಗೆ ಮಾರ್ಗದರ್ಶನ ಅಂತ ತಿಳ್ಕೊಬೇಕು. ಅದೇ ಗುರು ಆಗಿರ್ತದೆ. ಗುರು ಅಂದರೆ ಇಲ್ಲಿ ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಲಗ್ನದಲ್ಲಿ ಗುರು ಇದ್ದರೆ, ಒಂದನೇ ಮನೆಯಲ್ಲಿ ಗುರು ಇದ್ದರೆ ಏನು ಲಾಭ ಅಂತ ನೋಡೋಣ. ನೋಡಿ, ಲಗ್ನಕ್ಕೆ ಗುರು ಎಷ್ಟನೇ ಅಧಿಪತಿ ಆಗ್ತಾನೆ? ಧನಾಧಿಪತಿಯಾಗಿ, ಲಾಭಾಧಿಪತಿಯಾಗಿ ಲಗ್ನದಲ್ಲಿರೋದು ತುಂಬ ಅದೃಷ್ಟ ಯೋಗ. ನೋಡಿ, ಜನ್ಮಗುರು ನರೋ ದುಃಖ ಅಂತೀವಿ, ಆದ್ರೂ ಇಲ್ಲಿ ಧನಾಧಿಪತಿ ಲಾಭಾಧಿಪತಿಯಾಗಿ ಲಗ್ನದಲ್ಲಿ ಬಂದರೆ ಇವರು ಯಾವ ರೀತಿ ಲಾಭವನ್ನು ಅನುಭವಿಸ್ತಾರೆ ನೋಡಿ. ಇವರ ಹಿರಿಯ ಅಜ್ಜ ಮುತ್ತಜ್ಜರು ಮಾಡಿದ ಆಸ್ತಿ ದುಡ್ಡುಗಳಲ್ಲಿ ಲಾಭವನ್ನು ಪಡೆಯುವಂಥದ್ದು. ಮತ್ತು ಧನಾಧಿಪತಿ ಲಗ್ನದಲ್ಲಿದ್ದರೆ ಇವರಿಗೆ ಹಣಕಾಸು ಕೊರತೆ ಇರಲ್ಲ. ಆದರೆ ಇಲ್ಲಿ ಲಾಭಾಧಿಪತಿ ಆಗಿರೋದು ಅಜ್ಜ ಮುತ್ತಜ್ಜ, ಆಸ್ತಿ ಬಾಡಿಗೆ ಬರೋಂಥದ್ದು. ಈ ರೀತಿ ಇವರಿಗೆ ಲಾಭಗಳು ಆಸ್ತಿಗಳಿಂದ ಹಿರಿಯರಿಂದ ಬರೋಂಥ ಲಾಭ ಆಗಿರ್ತದೆ. ಆದರೂ ಧನಾಧಿಪತಿ ಲಗ್ನದಲ್ಲಿದ್ದರೆ ಮತ್ತು ಲಗ್ನಕ್ಕೆ ಗುರು ಇದ್ದರೆ ನರೋ ದುಃಖ ಅಂತ ಹೇಳ್ತೀವಿ. ಹೆಚ್ಚು ಇದನ್ನು ಅನುಭವಿಸೋಕ್ಕಾಗಲ್ಲ ಅಂತ. ಅದೇ ಜನ್ಮಗುರು ಅಂತ. ಜನ್ಮಗುರು ಯಾವ ರೀತಿ ಅಂದರೆ, ಮಠದಲ್ಲಿ ಸ್ವಾಮಿ ಇರ್ತಾರೆ, ಎಲ್ಲ ಆಸ್ತಿ ದುಡ್ಡು ಇರುತ್ತೆ, ಅನುಭವಿಸೋಕ್ಕಿರಲ್ಲ ಅವ್ರಿಗೆ, ಅದನ್ನು ಮ್ಯಾನೇಜ್ ಮಾಡೋಂಕ. ಆ ರೀತಿ ಮ್ಯಾನೇಜ್ಮೆಂಟ್ ಜಾಸ್ತಿ ಇರುತ್ತೆ ಇವ್ರಿಗೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಜವಾಬ್ದಾರಿತ ವ್ಯಕ್ತಿ ಅಂತ ಅನ್ಕೋಬೇಕು ನಾವು. ಜನ್ಮಗುರು ಅಂದರೆ ಜವಾಬ್ದಾರಿ ವ್ಯಕ್ತಿ ಅಂತ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ನೋಡಿ, ಮೀನರಾಶಿಗೆ ಏನಾದರೂ ಕುಂಭ ರಾಶಿಯವ್ರಿಗೆ 2ನೇ ಮನೆ ಮೀನರಾಶಿ ಆಗಿರುತ್ತೆ. ಮೀನರಾಶಿಯಲ್ಲಿ ನಿಮಗೆ ಗುರು ಇದ್ದರೆ ತುಂಬ ಲಾಭನೇ. ಯಾಕೆ? ಧನಾಧಿಪತಿ ಧನದಲ್ಲಿದ್ದರೆ ಕ್ಯಾಶಿಯರು, ಬ್ಯಾಂಕ್ ಆಫೀಸರು, ಇವರು ಗೌರ್ಮೆಂಟ್ ವರ್ಕರ್ ಆಗಿರ್ತಾರೆ. ಹಣಕಾಸು ದಿನ ಬೆಳಕರದೆ ದುಡ್ಡನ್ನು ನೋಡೋಂಥರಾಗಿರ್ತಾರೆ. ಧನಾಧಿಪತಿ ಧನದಲ್ಲಿದ್ದರೆ ತುಂಬ ಅದೃಷ್ಟವನ್ನು ಲಾಭವನ್ನು ಕೊಡ್ತಾನೆ. ದಿನ ದುಡ್ಡು ಹಣಕಾಸು ನೋಡ್ತಾನೆ ಇರ್ತಾರೆ ಇವ್ರ ಕೈಯಲ್ಲಿ. ಆ ರೀತಿ ಅದೃಷ್ಟ ರೇಖೆ, ಹಣ ರೇಖೆಗಳು ಇದ್ದೇ ಇರುತ್ತೆ ಅಂತ ಅನ್ಕೋಬೇಕು. ಅದೇ ರೀತಿ 3ನೇ ಮನೆ ನೋಡಿ, ಮೇಷರಾಶಿಯಲ್ಲಿ ಗುರು ಇದ್ದರೆ ಯಾವ ರೀತಿ ಫಲ? 3ನೇ ಸ್ಥಾನ ಉಪಚಯ ಸ್ಥಾನ ಅಂತ ಹೇಳ್ತೀವಿ. 3ರಲ್ಲಿದ್ರೂ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಆದರೆ ಇವರಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮಾರ್ಗದರ್ಶನಗಳು ತುಂಬ ಸಿಗುತ್ತೆ. ನೋಡಿ, 3ನೇ ಸ್ಥಾನ ಸಹೋದರ ಸ್ಥಾನದಲ್ಲಿ ಗುರು ಇದ್ದರೆ ಇವರೇ ಅವರಿಗೆ ಮಾರ್ಗದರ್ಶನರಾಗಿ, ಇವ್ರ ತಂದೆ ತಾಯಿ ಹೆಚ್ಚು ನೋಡಿಲ್ಲ ಅಂದರೆ ಇವ್ರ ಅಣ್ಣ ತಮ್ಮಂದ ಅಕ್ಕ ತಂಗಿಯರು ಇವ್ರನ್ನ ನೋಡಿಕೊಂಡು ಹೋಗೋಂಥರ ಆಗಿರ್ತಾರೆ ಅಂತ ಅನ್ಕೋಬೇಕು. 4ನೇ ರಾಶಿ ಬಂದು ವೃಷಭ ರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಇವರಿಗೆ ಕೇಂದ್ರಾಧಿಪತ್ಯ ದೋಷ, ಶತ್ರು ಮನೆಯಲ್ಲಿರೋದು ಆಗುತ್ತದೆ. ಹಣಕಾಸು ಕೌಟುಂಬಿಕ ಕಲಹಗಳು ಉಂಟಾಗೋಂಥದ್ದು, ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗೋಂಥದ್ದು, ಈ ರೀತಿಯೆಲ್ಲ ಆಗುತ್ತೆ. ಈ ರೀತಿ ಪರಿಹಾರಗಳು ಏನು ಮಾಡಬೇಕು ಕಡೆಯದಾಗಿ ಹೇಳ್ಕೊಂಡು ಹೋಗೋಣ. ಕುಂಭರಾಶಿಯವರಿಗೆ ಪಂಚಮ ಗುರು ನೋಡಿ, ಪಂಚಮದಲ್ಲಿ ಬಂದ್ರೂ ಅದೃಷ್ಟ ಯೋಗ ಕೊಡ್ತಾನೆ. ಯಾಕಂದರೆ ಭಾಗ್ಯಸ್ಥಾನದಿಂದ ಗುರು ಲಗ್ನ ನೋಡೋದು ಅದೃಷ್ಟ ಯೋಗವೇ ಆಗುತ್ತದೆ. ಈಗ ಗೋಚಾರದಲ್ಲಿ ಮಿಥುನ ರಾಶಿಯಲ್ಲೇ ಗುರು ಇರೋದು ತುಂಬ ಒಳ್ಳೆಯದಾಗಿದೆ. ಈಗ ಸಮಯಕ್ಕಿನೂ ಅಲ್ಲೇ ಇದ್ದಾರೆ. ಆದರೆ ಶತ್ರು ಮನೆ ಮತ್ತು ಕಾರಕೋ ಭಾವನಾಶಾಯ ಉಂಟಾಗುವಂಥದ್ದು, ಇದು ಸಂತಾನಕ್ಕೆ ಸ್ವಲ್ಪ ವಿಳಂಬ ದೋಷ ಉಂಟಾಗುತ್ತದೆ. ಎಷ್ಟು ಡಿಗ್ರಿ ಯಾವ ಗ್ರಹದಲ್ಲಿ ಸ್ಥಿತ ಆಗಿದ್ದಾರೆ ಅದರ ಮೇಲೆ ಫಲಾಫಲಗಳು ನಿರ್ಣಯಿಸಬೇಕಾಗುತ್ತೆ. ಅದೇ ರೀತಿ ನೋಡಿ, ಕರ್ಕಾಟಕ ರಾಶಿ 6ನೇ ಮನೆ ಆಗ್ತತಿ. 6ನೇ ಮನೆಯಲ್ಲಿ ಏನಾದರೂ ನಿಮಗೆ ಗುರು ಇದ್ದರೆ, ಕುಂಭರಾಶಿಯವರಿಗೆ 6ನೇ ಮನೆ ಯಾವುದು? ಕರ್ಕಾಟಕ ರಾಶಿ ಬಂದು ಚಂದ್ರಾಧಿಪತಿ. ಅಲ್ಲಿ ಗಜಕೇಸರಿ ಯೋಗನೂ ಉಂಟು, ಉಚ್ಚ ಸ್ಥಾನಕ್ಕಾಗತ್ತೆ. ಹೆಂಗಂದರೆ ಅನ್ಯಾಯದ ವಿರುದ್ಧ ಹೋರಾಡಿದರೆ ನಿಮಗೆ ಲಾಭ ಕೊಡ್ತಾನೆ. ಇಲ್ಲಿ ಅನ್ಯಾಯದ ಪರ ಆಗುತ್ತೆ, ಇದು ವಿರೋಧ ಆಗುತ್ತೆ. 6ನೇ ಮನೆ ಅಂದರೆ ಶತ್ರು ಸ್ಥಾನ, ಶತ್ರುವನ್ನು ಜಯಿಸೋದು ಅಂತ ಹೇಳ್ತೀವಿ. ಅಲ್ಲಿ ಗುರು ಉಚ್ಚನಾಗಿ ಅನ್ಯಾಯಗಳನ್ನು ಖಂಡಿಸಿ ನೀವು ಲಾಭ ಪಡೆಯುವಂಥವ್ರು ಆಗಿರ್ತಾರೆ. ಈ ರೀತಿ ಇವರಿಗೆ ಉದಾಹರಣೆ ನಮ್ಮ ವಾಟಾಳ್ ನಾಗರಾಜ್ ಅವರು ನೋಡಿ, ಅನ್ಯಾಯದ ವಿರುದ್ಧನೇ ಅವ್ರು ಧ್ವನಿ ಎತ್ತಾರೆ, ಯಾವಾಗಿದ್ದರೂ ಮುಂದಿರ್ತಾರೆ. ಆ ರೀತಿ ಈ ಹೋರಾಟ ಮಾಡೋರು, ಹೋರಾಟದಿಂದ
ಜಗತ್ತನ್ನು ನ್ಯೂನ್ಯತೆಗಳನ್ನು ಸರಿಪಡಿಸೋರಾಗಿರ್ತಾರೆ. ಈ ರೀತಿ ನೋಡಿ, 6ರಲ್ಲಿ ಗುರು ಬಂದು ಉಚ್ಚನಾದರೆ ಏನು ಮಾಡ್ತಾನೆ ಅಂದರೆ ಅನ್ಯಾಯದ ವಿರುದ್ಧ, ಪರ ಅಲ್ಲ, ಸರ್ಕಾರದಿಂದ ಲಾಭ ಅಲ್ಲ, ಅನ್ಯಾಯಗಳನ್ನು ಖಂಡಿಸೋದು ರಾಗಿ ಇವರು ಹೆಸರನ್ನು ಕೀರ್ತಿಯನ್ನು ಹೊಂದೋರಾಗಿರ್ತಾರೆ. ಅದೇ ರೀತಿ ಸಿಂಹರಾಶಿಯಲ್ಲಿ ಗುರು ಬಂದ್ರೂ ತುಂಬ ಅದೃಷ್ಟ ಯೋಗ ಮಾಡಿಬಿಡ್ತಾನೆ. ಯಾಕಂದರೆ ಸಿಂಹರಾಶಿ 7ನೇ ಮನೆ ನೇರ ದೃಷ್ಟಿ, ಅಗ್ನಿ ತತ್ವದಲ್ಲಿರೋದು ಗುರು. ಕುಂಭರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಇದ್ದರೆ ಇವರು ಗುಡ್ ಕಮ್ಯುನಿಕೇಟರ್ ಆಗಿರ್ತಾರೆ, ಒಳ್ಳೆ ಫ್ರೆಂಡ್ಸ್ ಮಿತ್ರರನ್ನು ಹೊಂದಿರುತ್ತಾರೆ. ಮತ್ತು ಇವ್ರಿಗೆ ಮಾರ್ಗದರ್ಶನ ಕೊಡೋಂಥ ಇವ್ರಿಗೆ ಫ್ರೆಂಡ್ಸ್ ಪಾರ್ಟ್ನರ್, ಲೈಫ್ ಪಾರ್ಟ್ನರು ಅಷ್ಟರು ಇವ್ರಿಗೆ ಮಾರ್ಗದರ್ಶನ ಕೊಡೋರೇ ಆಗಿ ಬಂದಿರ್ತಾರೆ ಅಂತ ಅನ್ಕೋಬೇಕು. 7ನೇ ಮನೆ ನೇರ ದೃಷ್ಟಿ ಆಗಿರುತ್ತದೆ. ಅದೇ ರೀತಿ ಕನ್ಯಾ ರಾಶಿ ನೋಡಿ, 8ನೇ ಮನೆ ಗುರು ಬಂದರೆ ಸ್ವಲ್ಪ ಆರೋಗ್ಯ ಕಿರಿಕಿರಿ, ಆಯುಷು ಕಂಟಕ ದೋಷ, ಧನಾಧಿಪತಿ ಅಷ್ಟಮದಲ್ಲಿ ಮತ್ತೆ ಧನಸ್ಥಾನ ನೋಡೋದು ತುಂಬ ಅದೃಷ್ಟ ಆಗುತ್ತದೆ. ಇಲ್ಲಿ ಆರೋಗ್ಯದಲ್ಲಿ ಹಿನ್ನಡೆ ಆಗಂಥದ್ದು ಉಂಟಾಗುತ್ತದೆ. ಅದಕ್ಕೆ ಏನಾದರೂ ಪರಿಹಾರ ಅಂದರೆ ಕಡೆಯದಾಗಿ ಪರಿಹಾರವನ್ನು ಹೇಳ್ಕೊಡ್ತೀವಿ. ಅದೇ ರೀತಿ ತುಲಾರಾಶಿ 8, 9ನೇ ಮನೆ ಆಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಇದ್ದರೂ ತುಂಬ ಅದೃಷ್ಟ ಯೋಗ. ಯಾಕಂದರೆ ವಿಶೇಷ 5ನೇ ದೃಷ್ಟಿಯಿಂದ ಕುಂಭರಾಶಿಯನ್ನು ನೋಡೋದು ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಗುರುನ ವಿಶೇಷ ದೃಷ್ಟಿ ಇದೆ. ಎಲ್ಲ ಗ್ರಹಗಳಿಗೆ 7ನೇ ದೃಷ್ಟಿ ಇದ್ದರೆ ಗುರು, ಕುಜ, ಶನಿ ದೇವರಿಗೆ ವಿಶೇಷ ದೃಷ್ಟಿಗಳು ಇದೆ. ಇಲ್ಲಿ ಯಾವುದು ವಿಶೇಷ ದೃಷ್ಟಿ ಅಂದರೆ 5 ಮತ್ತು 9 ಯಾವ ರೀತಿ ನೋಡ್ಬೇಕು ಗುರುಜಿ ನಾವು ಅಂದರೆ ನೋಡಿ, ತುಲಾರಾಶಿಯಲ್ಲಿ ಗುರು ಇದ್ದು ತುಲಾರಾಶಿಯಿಂದ ಮತ್ತೆ ನಿಮ್ಮ ಲಗ್ನವನ್ನು ನೋಡ್ತಾನೆ. 1 ತುಲಾ, 1 ವೃಶ್ಚಿಕ, ಧನಸ್ಸು, ಮಕರ, ಕುಂಭ 5ನೇ ಮನೆ ಆಗ್ತದೆ. ಇಲ್ಲಿ 5ನೇ ದೃಷ್ಟಿ ನೋಡೋದು ನಿಮಗೆ ಭಾಗ್ಯ ಯೋಗ, ತಂದೆಯಿಂದ ಮತ್ತು ಹಿರಿಯರಿಂದ ಪೂರ್ವ ಪುಣ್ಯ ಅದೃಷ್ಟದಿಂದ ನಿಮಗೆ ಲಾಭಗಳು ಹರಿದು ಬರುತ್ತವೆ ಅಂತ ಹೇಳಬಹುದು. ಅದೇ ರೀತಿ 10ನೇ ಮನೆ ವೃಶ್ಚಿಕ ರಾಶಿ ಆಗಿರ್ತದೆ. ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಗುರು ಇದ್ರೂ ಸ್ವಲ್ಪ ಕಷ್ಟಗಳೇ. ಕೇಂದ್ರ ಸ್ಥಾನ ಆಗಿದ್ರೆ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ ಇಲ್ಲಿ ನಿಮಗೆ ಅಧಿಕಾರ ಯೋಗಗಳಲ್ಲಿ ಎಷ್ಟೇ ವರ್ಕ್ ಮಾಡ್ತೀರಿ ನಿಮಗೆ ಶ್ರಮ ಪಟ್ಟರು ಲಾಭ ಸಿಗಲ್ಲ. ಮತ್ತೆ ಅಪಮಾನಗಳು ಬರೋಂಥದ್ದು, ನಿಮ್ಮ ಮೇಲೆ ನ್ಯೂನ್ಯತೆಗಳು ಬರೋಂಥದ್ದು, ನಿಮ್ಮ ಮೇಲೆ ಮಾಡದಿರೋಂಥ ಅಪರಾಧಗಳು ನಿಮ್ಮ ಮೇಲೆ ಬರೋಂಥದ್ದು, ಈ ರೀತಿಯೆಲ್ಲ ಆಗಂಥದ್ದು ಇರುತ್ತದೆ. ಅದೇ ರೀತಿ 11ನೇ ಮನೆ ನೋಡಿ, ಧನಸ್ಸು ರಾಶಿಯಲ್ಲಿ ಗುರು ಬಂದರಂತರೂ ಕುಂಭರಾಶಿಯವರಿಗೆ ತುಂಬ ಅದೃಷ್ಟ ಯೋಗಗಳು ಮಾಡ್ತಾನೆ. ತುಂಬ ಒಂದು ದೊಡ್ಡ ಕುಟುಂಬದಲ್ಲಿ ಜನಿಸಿ ಅವರ ಅಜ್ಜ ಮುತ್ತಜ್ಜರ ಹೆಸರು, ಗೌರವ, ಕೀರ್ತಿವಂತರಾಗಿ ಇಂಥರ ಹೆಸರಲ್ಲಿ ಇವರು ಹುಟ್ಟಿರೋರು, ಇಂಥ ಮನೆಯಲ್ಲಿ ಹುಟ್ಟಿದವರಪ್ಪ ಅನ್ನೋದೊಂದು ಗೌರವಕ್ಕೆ ಬಾಧ್ಯಸ್ಥರಾಗಿ ನಿಮಗೆ ಹಣ, ಅನುಕೂಲತೆ, ಹಿರಿಯರಿಂದ ಬರೋಂಥದ್ದು, ಅದೃಷ್ಟದಿಂದ ಬರೋಂಥದ್ದು, ಈ ರೀತಿ ಎಲ್ಲ ಸೋದರ ಮಾವಗಳಿಂದ ಬರೋಂಥದ್ದು ಲಾಭಗಳು ಉಂಟಾಗ್ತದೆ. ಅದೇ ರೀತಿ ಮಕರ ರಾಶಿ ನೋಡಿ, ಅಷ್ಟೇ ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ಮಕರ ರಾಶಿಯಲ್ಲಿ ಗುರು ಬಂದರೆ ನೀಚನಾಗಿಬಿಟ್ಟ. ಅಲ್ಲಿ ನೀಚ ಆದ್ರೂ ವ್ಯಯಸ್ಥಾನದಲ್ಲಿ ದುಡ್ಡು ಎಲ್ಲ ಇದೆ, ಅನುಭವಿಸೋಕ್ಕಾಗಲ್ಲ. ಜ್ಞಾನ ಇದೆ, ಸರಿಯಾಗಿ ನೀವು ಯೂಸ್ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ 6, 8, 12ನೇ ಮನೆಯಲ್ಲಿ ಗುರು ಬಂದರೆ ಈ ರೀತಿ ದೋಷಗಳು ಉಂಟಾಗುತ್ತವೆ. ಈ ರೀತಿ ದೋಷಗಳಿಗೆ ಏನು ಪರಿಹಾರ ಮಾಡಬೇಕು? ಗುರು ನೀಚ ಮತ್ತೆ ದುಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಅಂದರೆ ನೋಡಿ, ಶುಭ ಗ್ರಹಗಳು ಯಾವುದೇ ರೀತಿ ಕೆಟ್ಟ ಫಲಗಳನ್ನು ಕೊಳ್ಳೆ ಆಗಲಿದ್ರು ನ್ಯೂಟ್ರಲ್ ಆಗಿಬಿಡ್ತಾವೆ. ಲಾಭ ಕೊಡೋಕೆ ಶಕ್ತಿ ಇಲ್ಲದಂಥ ಗ್ರಹಗಳಾಗಿ ಅವ್ರು ನ್ಯೂಟ್ರಲ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಅಶುಭ ಗ್ರಹಗಳು ದೋಷಗಳು ಕೊಟ್ಟೆ ತೀರ್ತಾರೆ. ಆದರೆ ಈ ಶುಭ ಗ್ರಹಗಳು ನ್ಯೂಟ್ರಲ್ ಆಗಿಬಿಟ್ರೆ ಏನು ಬರೋ ಲಾಭ ಇಲ್ಲ, ಸುಮ್ಮನೆ ಜೀವನ ಸಾಗ್ತಾ ಇದೆ ಗುರುಗಳೇ, ಏನು ನಾವು 6ಕ್ಕೆ ಏರಿಲ್ಲ 3ಕ್ಕೆ ಇಳಿದಿಲ್ಲ ಅಂತಿರ್ತಾರೆ. ಅದಕ್ಕೆ ವಿಶೇಷವಾಗಿ ಧನಾಧಿಪತಿ ಗುರುಗ್ರಹನ ಆರಾಧನೆ ಯಾವ ರೀತಿ ಮಾಡಬೇಕು ಅಂದರೆ ಪ್ರತಿ ಗುರುವಾರ ನೀವು ಗುರುಗ್ರಹ ಆರಾಧನೆ ಮಾಡೋಂಥದ್ದು. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಶ್ರೀ ಗುರುಭ್ಯೋ ನಮಃ ಅಂತ 9 ಬಾರಿ ಹೇಳ್ಕೊಂಡು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ 108 ಬಾರಿ ಪ್ರತಿ ಗುರುವಾರ ನೋಡಿ. ಆ ದಶಾಭುಕ್ತಿ ಬಂದಾಗ ಗುರು ನಿಮ್ಗೆ ಎಷ್ಟನೇ ಅಧಿಪತಿ ಆಗಿದ್ದಾನ, ಎಷ್ಟನೇ ಸ್ಥಾನದಲ್ಲಿದ್ದಾನ ತಿಳ್ಕೊಂಡು ಗುರುಗ್ರಹ ಆರಾಧನೆ, ಕಡ್ಲಿಕಾಳು ದಾನ, ಹಳದಿ ವಸ್ತ್ರ ದಾನಗಳು ಮಾಡೋಂಥದ್ದು. ವಿಶೇಷವಾಗಿ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋಂಥದ್ದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜತೆ ನಮೋ ನಮಃ ಅಂಥೇಳಿ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ಬಿಂದಿಗೆ ನೀರಿಟ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ನೀವು ಆ ಅರಳಿ ಮರದ ಕಟ್ಟಿಗೆ ಹಾಕಿ ಅಲ್ಲಿ ಬಿದ್ದಿರೋಂಥ ನೀರು ಮಣ್ಣನ್ನು ತೊಗೊಂಡು ನಿಮ್ಗೆ ರಕ್ಷಣೆ ಅಂತ ಹಚ್ಕೊಂಡು ಗುರುವಾರ ಹೊರಟಿದ್ದಾದರೆ ಶ್ರೀ ಸಾಯಿಬಾಬಾ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ಸ್ವಾಮಿಗಳು, ಈ ರೀತಿ ಈ ಗುರುಗ್ರಹ ಗುರುದೇವರ ಆರಾಧನೆ ಮಾಡೋದು, ನಿಮ್ಮ ಇಷ್ಟಾರ್ಥ ಗುರುಗಳನ್ನು ಪೂಜಿಸೋದು, ನಿಮಗೆ ಗೌರವಿಸೋದು, ಮತ್ತು ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಇರಬೇಕು. ವೃದ್ಧರಲ್ಲಿ ನಿಮಗೆ ಕ್ಷಮ ಭಾವನೆ ಇದ್ದು ಅವರಿಗೆ ಸಹಾಯ ಮಾಡೋಂಥದ್ದು, ಅವರಿಗೆ ಬಟ್ಟೆ ವಸ್ತ್ರದಾನ ಈ ರೀತಿ ಹಿರಿಯರಿಗೆ ಮಾಡಿದ್ದೇ ಆದರೆ ತುಂಬ ಶುಭ ಫಲಗಳು ದೊರೀತಾ ಹೋಗ್ತವೆ. ಈ ರೀತಿ ಮಾಡಿ ಉಜ್ವಲ ಜೀವನವನ್ನು
ಪಡೀರಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಏನಾದರೂ ನಿಮ್ಮ ರಾಶಿಯಲ್ಲಿ, ನಿಮ್ಮ ಲಗ್ನ ಕುಂಡಲಿಯಲ್ಲಿ, ನವಾಂಶ ಕುಂಡಲಿಯಲ್ಲಿ ಫ್ಯೂಚರ್ ಬಗ್ಗೆ ಏನಾದರೂ ತಿಳಿಬೇಕಂದ್ರೆ ನೇರವಾಗಿ ಅಥವಾ ವಾಟ್ಸಪ್ ಮುಖಾಂತರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮ ನಂಬರನ್ನು ಕೊಡ್ತಾ ಇದ್ದೀವಿ. ತೆಗೆದುಕೊಂಡು ಕನ್ಸಲ್ಟ್ ಮಾಡಿ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಅನುಮಾನಗಳಿಗೆ ಪರಿಹರಿಸಿಕೊಳ್ಳಬೇಕಾಗಿ ವಿನಂತಿ. ಈ ರೀತಿ ಹೇಳಿ ಈ ದಿನ ಕುಂಭರಾಶಿಯ ದ್ವಾದಶ ಫಲಾಫಲಗಳು, ಗುರು ದ್ವಾದಶ ಭಾವಗಳಲ್ಲಿ ಯಾವ ಫಲ ಕೊಡುತ್ತಾನೆ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶಿವಾರ್ಪಣಮಸ್ತು.